ನಮಸ್ತೆ ವೀಕ್ಷಕರೇ, ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ಹಿಂದೆ ಮೇಷದಿಂದ ಕರ್ಕಾಟಕ ರಾಶಿಯವರೆಗೂ ಗ್ರಹಣದ ಫಲ ಹೇಗಿರುತ್ತೆ ಅಂತ ನೋಡಿದ್ದು. ನಾವು ಈ ವಿಡಿಯೋದಲ್ಲಿ ಸಿಂಹದಿಂದ ವೃಶ್ಚಿಕದವರೆಗೆ ಗ್ರಹಣದ ಫಲ ಹೇಗಿರುತ್ತೆ ಅಂತ ಇದೊಂದೇ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಂಹ ರಾಶಿಯ ಫಲ ಹೇಗಿರುತ್ತೆ ನೋಡೋಣ. ಈ ಗ್ರಹಣದಿಂದ ಸಿಂಹರಾಶಿ ರಾಶಿಯ ಅಧಿಪತಿ ಸೂರ್ಯ, ಲಗ್ನಾಧಿಪತಿ 8ನೇ ಮನೆಯಲ್ಲಿ ಇರೋದರಿಂದ ಜಗಳ ಹಾಗೂ ಮನಸ್ತಾಪ ಇರುತ್ತೆ. ಗುರು 10ನೇ ಮನೆಯಲ್ಲಿ ಇರೋದರಿಂದ ನೌಕರಿಯಲ್ಲಿ ಸ್ವಲ್ಪ ಒಳ್ಳೆಯದು. ಮತ್ತು 8ನೇ ಮನೆಯಲ್ಲಿ ಶುಕ್ರ ಇರೋದು ತುಂಬ ಒಳ್ಳೆಯದು. ಆದರೆ ನಕ್ಷತ್ರಾಧಿಪತಿ ಶನಿ ಆಗಿರೋದ್ರಿಂದ ಶುಕ್ರ ಶನಿಯ ನಕ್ಷತ್ರದಲ್ಲಿ ಅಂತ ಅನಿಸಿದ್ರು ಆ ಸಮಯ ಆಗಲೇ ಕಳೆದೋಗಿದೆ ಅಂತಲೂ ನಿಮಗೆ ಅನ್ನಿಸ್ಬೋದು. ವ್ಯಯಾಧಿಪತಿ ಚಂದ್ರ 2ನೇ ಮನೆಯಲ್ಲಿ ಜೊತೆ ಇರೋದರಿಂದ ಮನೆ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ನಿಮ್ಮ ತಂದೆ ತಾಯಿಯಿಂದ ಸ್ವಲ್ಪ ಲಾಭವೂ ಕೂಡ ಆಗ್ಬೋದು. ಇದಿಷ್ಟು ಸಿಂಹರಾಶಿಯ ಫಲ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲೇ ಚಂದ್ರ ಇರೋದು ಒಳ್ಳೆಯದು. ಸೊ ಚಂದ್ರ ಬಂದು ಲಾಭಾಧಿಪತಿ ರಾಶಿಯಲ್ಲಿ ಇರೋದು. ಆದರೆ ಇನ್ನೊಂದು ಚಂದ್ರ ಮತ್ತು ಬುಧ ವೈರಿಗಳು. ಚಂದ್ರನಿಗೆ ಯಾರೂ ವೈರಿ ಇಲ್ಲ, ಆದರೆ ಬುಧನಿಗೆ ಚಂದ್ರ ವೈರಿ. ಹೀಗಿರುವಾಗ ಬುಧ ಬಂದು ರಾಶ್ಯಾಧಿಪತಿ ಬುಧ ನೀಚನಾಗಿ ವಕ್ರಗತಿಯಲ್ಲಿ 7ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ, ಅದು ಶನಿಯ ನಕ್ಷತ್ರದಲ್ಲಿ. ಹಾಗಾಗಿ ಈ ರಾಶಿಯಲ್ಲಿರೋರಿಗೆ ಸ್ವಲ್ಪ ಭಯ, ಚಿಂತೆ ಸದಾ ಇರುತ್ತೆ. ಲಗ್ನದ ಮೇಲೆ ಗುರುದೃಷ್ಟಿ ಇರೋದರಿಂದ ಏನೇ ಭಯ ಹಾಗೂ ಚಿಂತನೆ ಏನೇ ಇದ್ರೂ ನಿಮಗೆ ಒಳ್ಳೆಯದಾಗ್ತಿರಲ್ಲ ಅಂತ ಅನಿಸಿದ್ರೂ ಗುರುವಿನ ಬಲದಿಂದ, ದೈವ ಬಲದಿಂದ ಅದನ್ನೆಲ್ಲ ದಾಟಿ ಮುಂದೆ ಹೋಗುವಂಥ ಸಾಮರ್ಥ್ಯ ಇರುತ್ತೆ. ದಂಪತಿಗಳಲ್ಲಿ ಜಗಳ ಹಾಗೂ ವಿರಸಗಳು ಉಂಟಾಗ್ಬೋದು. ಹಾಗಾಗಿ ದಂಪತಿಗಳು ಇಬ್ಬರು ಅನ್ಯೋನ್ಯತೆಯಿಂದ ಹೋಗಬೇಕಾಗತ್ತೆ. ಕುಜನ ದೃಷ್ಟಿ ರಾಶಿಯ ಮೇಲೆ ಇರೋದರಿಂದ ಕೋಪ ಮತ್ತು ಸಡನ್ನಾಗಿ ಟ್ರಿಗ್ಗರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದಿಷ್ಟು ಕನ್ಯಾ ರಾಶಿಯ ಫಲ. ತುಲಾರಾಶಿ ರಾಶಿಯ ಅಧಿಪತಿ ಶುಕ್ರ ಬಂದು ಲಗ್ನಾಧಿಪತಿ ಹಾಗೂ ಅಷ್ಟಮಾಧಿಪತಿಯೂ ಹೌದು. ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ 6ನೇ ಮನೆ ಬಂದು ಉಪಚಯ ಸ್ಥಾನ ಅಂತ ಹೇಳ್ತೀವಿ. ಅಂದರೆ ಕ್ರಮೇಣವಾಗಿ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಸೊ ಹಾಗಾಗಿ ಈ ರಾಶಿಯಲ್ಲಿ ಇರತಕ್ಕಂಥವರು ತಮ್ಮ ಕೆಲಸದಲ್ಲಿ ಕ್ರಮೇಣವಾಗಿ ಮುಂದುವರಿತಾರೆ. ಮತ್ತು ಸದಾಕಾಲ ಇವರು ತಮ್ಮ ಕೆಲಸದ ಮೇಲೆ ಚಿಂತನೆಯನ್ನು ಮಾಡ್ತಾ ಇರ್ತಾರೆ ಹೆಚ್ಚಾಗಿ. ಹಾಗಾಗಿ ಈ ತಾತ್ಕಾಲಿಕವಾಗಿ ಅವ್ರಿಗೆ ಕೆಲಸದಲ್ಲಿ ಅವ್ರಿಗೇನೇ ನಷ್ಟ ಕಂಡು ಬಂದ್ರೂ ಕ್ರಮೇಣವಾಗಿ ಅದು ಅನುಕೂಲಕರವಾಗಿರುತ್ತೆ. ಇದಿಷ್ಟು ತುಲಾರಾಶಿಯ ಫಲ. ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಕುಜ, ಲಗ್ನಾಧಿಪತಿ ಹಾಗೂ ಷಷ್ಠಾಧಿಪತಿಯಾದ ಕುಜ 8ನೇ ಮನೆಯಲ್ಲಿ ಇರೋದರಿಂದ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಇರಬೇಕು. ಮತ್ತು ಇವರಿಗೆ ಚಿಂತೆ ಇವ್ರ ಜೊತೆಯಲ್ಲಿ ಇರುತ್ತೆ. 7ನೇ ಮನೆಯಲ್ಲಿ ಗುರು ಇರೋದರಿಂದ ಪತಿ ಅಥವಾ ಪತ್ನಿ ಅವರಿಂದ ಇವರಿಗೆ ಸ್ವಲ್ಪ ನೆರವು ದೊರೆಯುತ್ತೆ. ಅವಿವಾಹಿತರಿಗೆ ವಿವಾಹ ಸಂಭವಿಸುವಂಥ ಸಮಯವೂ ಇವರದಾಗಿರುತ್ತೆ. ಈ ರಾಶಿಯಲ್ಲಿ ಹುಟ್ಟಿರೋ ಅಂತಹ ಅವರ ಮಕ್ಕಳು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಇವರ ಮಕ್ಕಳಿಂದ ನಿಮ್ಮ ಮಕ್ಕಳಿಂದ ನಿಮಗೆ ಸ್ವಲ್ಪ ಬೇಸರ ಕೂಡ ಉಂಟಾಗ್ಬೋದು. ಇವರ ತಂದೆ ಅಂದರೆ ನಿಮ್ಮ ತಾತ ಅವರನ್ನು ಕೂಡ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತೆ. ಇದಿಷ್ಟು ಸಿಂಹ ರಾಶಿಯಿಂದ ವೃಶ್ಚಿಕ ರಾಶಿಯವರೆಗೆ ಈ ಗ್ರಹಣದಿಂದ ಸಿಗುವಂಥ ಫಲಗಳು. ಮುಂದಿನ ರಾಶಿಯ ಫಲಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ನಮಸ್ತೆ.